ಹಿಟ್ ದ ಥರ್ಡ್ ಕೇಸ್. ಇದು ಶೈಲೇಶ್ ಕೊಲ್ಲನ್ ಅವರು ಡೈರೆಕ್ಟ್ ಮಾಡಿರೋ ಹಿಟ್ ಫ್ರಾಂಚೈಸಿನ ಮೂರನೇ ಮೂವಿ. ಹಿಟ್ 1 ಮತ್ತು 2ಗೆ ಪ್ರೊಡ್ಯೂಸರ್ ಆಗಿದ್ದ ನಾನಿ ಅವರು ಈ ಮೂವಿಯಲ್ಲಿ ಲೀಡ್ ರೋಲ್ ಆಗಿ ಕೂಡ ಆಕ್ಟ್ ಮಾಡಿದ್ದಾರೆ. ಇದು ಒಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಹಿಟ್ 1 ಮತ್ತೆ ಹಿಟ್ 2 ತರ ಜಾಸ್ತಿ ಇನ್ವೆಸ್ಟಿಗೇಷನ್ ಮೇಲೆ ಫೋಕಸ್ ಮಾಡಿಲ್ಲ. ಜಾಸ್ತಿ ಆಕ್ಷನ್ ಇರೋ ಮೂವಿ ಇದು. ನಮ್ಮ ಲೀಡ್ ರೋಲ್ ಒಬ್ಬ ಆಂಗ್ರಿ ಅಂಡ್ ಅರೋಗಂಟ್ ಪೊಲೀಸ್ ಆಫೀಸರ್. ಅವ್ರು ಕೆಲಸ ಮಾಡೋ ಏರಿಯಾದಲ್ಲಿ ಉಲ್ಟಾ ನೇತಾಕಿರೋ ಡೆಡ್ ಬಾಡಿಗಳು ಸಿಗಕ್ ಸ್ಟಾರ್ಟ್ ಆಗ್ತವೆ. ಅವುಗಳ ಕೆಲವು ಆರ್ಗನ್ಗಳು ಕೂಡ ಮಿಸ್ ಆಗಿರ್ತವೆ. ಸೊ ಈ ಕೇಸ್ನವರು ಹೇಗ್ ಸಾಲ್ವ್ ಮಾಡ್ತಾರ ಅನ್ನೋದೇ ಮೂವಿದು ಮೇನ್ ಸ್ಟೋರಿ ಲೈನ್. ಮೂವಿಲಿ ನನಗೆ ಇಷ್ಟ ಆಗಿರೋ ವಿಚಾರಗಳಿಗೆ ಬಂದ್ರೆ, ಫಸ್ಟ್ ಥಿಂಗ್ ಇಸ್ ನಾನಿ ಅವರ ಮ್ಯಾನರಿಸಮ್ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್. ಅವರು ಆ ಆಂಗ್ರಿ ಪೊಲೀಸ್ ಆಫೀಸರ್ ರೋಲ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಲ್ಲಿ ಅವ್ರನ್ನ ಎಲಿವೇಟ್ ಮಾಡೋಕೆ ಅಂತ ಕೆಲವು ಸೀನ್ಸ್ಗಳಿದ್ದು ಅವು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದ್ದಾವೆ. ಮೂವಿದು ಮೇನ್ ಥಿಂಗ್ ಅಂದ್ರೆ ಅದು ಆಕ್ಷನ್. ಅದು ಇಲ್ಲಿ ವರ್ಕ್ ಆಗಿದೆ. ಲಾಸ್ಟ್ 30 ಮಿನಿಟ್ಸ್ ಅಲ್ಲಿ ಬರೋ ಬ್ರೂಟಲ್ ಆಕ್ಷನ್ಸ್ ಅಲ್ಲಿ ನಾನಿ ಅವರು ತುಂಬಾ ಚೆನ್ನಾಗಿ ಕಂಡಿದ್ದಾರೆ. ಅದು ಪ್ಯೂರ್ ಥೆಟರಿಕಲ್ ಮೂಮೆಂಟ್ ಅಂತ ಅನ್ನಿಸ್ತು. ಮೂವಿಲಿ ನನಗಿಷ್ಟ ಆಗದೇ ಇರೋ ವಿಚಾರಗಳಿಗೆ ಬಂದ್ರೆ, ಇಲ್ಲಿ ಇನ್ವೆಸ್ಟಿಗೇಷನ್ ತುಂಬಾ ವೀಕ್ ಅನ್ನಿಸ್ತು. ಇನ್ನು ಕೆಲವು ಪಾಯಿಂಟ್ಸ್ಗಳನ್ನ ಇಟ್ಟು ಇನ್ವೆಸ್ಟಿಗೇಷನ್ನ ಬೆಟರ್ ಆಗಿ ಮಾಡಬಹುದಿತ್ತು. ಲವ್ ಟ್ರ್ಯಾಕ್ ಬಂದಾಗೆಲ್ಲ ಇದರ ಅವಶ್ಯಕತೆ ಇರಲಿಲ್ಲೇನೋ ಅನಿಸ್ತಾ ಹೋಯ್ತು. ಹಾಗೆ ವಿಲನ್ ಕ್ಯಾರೆಕ್ಟರೈಸೇಷನ್ ಕರೆಕ್ಟ್ ಆಗಿ ಆಗಿಲ್ಲ. ವಿಲನ್ಗೆ ಒಂದು ಡೆಪ್ತ್ ಅಂತ ಇರಲಿಲ್ಲ. ಸೊ ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ವರ್ಕ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ರೆ, ಫಸ್ಟ್ ಹಾಫ್ ಅಲ್ಲಿ ಇನ್ವೆಸ್ಟಿಗೇಷನ್ ರಿಲೇಟೆಡ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಎಂಗೇಜಿಂಗ್ ಆಗಿ ಕೂಡ ಇದೆ. ಲವ್ ಟ್ರ್ಯಾಕ್ ಬಂದಾಗೆಲ್ಲ ಸ್ವಲ್ಪ ಲ್ಯಾಗ್ ಅನ್ನಿಸ್ಬೋದು. ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಜೊತೆಗೆ ಫಸ್ಟ್ ಹಾಫ್ ಡೀಸೆಂಟ್ ಆಗಿ ಎಂಡ್ ಆಗುತ್ತೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಆ ಲಾಸ್ಟ್ 30 ಮಿನಿಟ್ಸ್ ಮೂವಿದು ಮೇನ್ ಪಾಸಿಟಿವ್ ಎಲಿಮೆಂಟ್ಸ್. ಅಲ್ಲಿರೋ ಆ ಬ್ರೂಟಲ್ ಆಕ್ಷನ್ಸ್ ಆಗಲಿ, ನಾನಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿತ್ತು. ಅದು ಪ್ಯೂರ್ ಥಿಯೇಟ್ರಿಕಲ್ ಮೂಮೆಂಟ್ಸ್. ಸೆಕೆಂಡ್ ಹಾಫ್ ಪೂರ್ತಿ ಒಂದೇ ಜಾಗದಲ್ಲಿ ನಡೆಯುತ್ತೆ. ಅದು ಕೆಲವರಿಗೆ ಸ್ವಲ್ಪ ಲ್ಯಾಗ್ ಅನಿಸ್ಬೋದು ಇನಿಷಿಯಲಿ, ಬಟ್ ಲಾಸ್ಟ್ 30 ಮಿನಿಟ್ಸ್ ಅದನ್ನ ಕವರ್ ಅಪ್ ಮಾಡುತ್ತೆ. ಎಂಡ್ ಅಲ್ಲಿ ಹಿಟ್ ದ ಫೋರ್ತ್ ಕೇಸಿಗೆ ಲೀಡ್ ಆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಹೇಳೋದಾದ್ರೆ, ಇದು ಹಿಟ್ 1 ಮತ್ತೆ ಹಿಟ್ 2 ಗಿಂತ ಡಿಫರೆಂಟ್ ಆಗಿದೆ. ಇದು ಜಾಸ್ತಿ ಆಕ್ಷನ್ ಬೇಸ್ಡ್ ಮೂವಿ. ತುಂಬಾ ಬ್ರೂಟಲ್ ಸೀನ್ಸ್ ಇದಾವೆ. ಅದಕ್ಕೆ ಇದು A-rated ಸೆನ್ಸಾರ್ ಆಗಿದೆ. ಫ್ಯಾಮಿಲಿ ಜೊತೆ ನೋಡೋದು ಸ್ವಲ್ಪ ಕಷ್ಟನೇ. ಒಂದು ಒಳ್ಳೆ ಆಕ್ಷನ್ ಥ್ರಿಲ್ಲರ್ ನೋಡ್ಬೇಕನ್ನೋರಿಗೆ ಒಂದು ಗುಡ್ ವಾಚ್ ಅಂತೂ ಆಗುತ್ತೆ. ಐ ಗಿವ್ 3 ಔಟ್ ಆಫ್ 5 ಸ್ಟಾರ್ಸ್. ಆದಷ್ಟು ಬೇಗ ಮತ್ತೆ ಸಿಗೋಣ.